ಇಬ್ಬರಿಗೂ ಅನ್ನುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿರೋದ್ರಿಂದ ಹಾಗಾಗಿ ಮಕ್ಕಳ ಹಾಜರಾತಿಯ ಕೊರತೆ ಇದೆ. ಹಾಗಾಗಿ ಏನು ಮಾಡಬೇಕಂತದ್ದು ಹೇಳಾದರೆ ಸರ್ಕಾರದವರು ಗಮನಕ್ಕೆ ಇಟ್ಕೊಳ್ಬೇಕು. ಮಕ್ಕಳ ಹಾಜರಾತಿಗೆ ಕಡಿಮೆ ಆಗಲಿಕ್ಕೆ ಕಾರಣ ಏನು? ನಾವು ಹಾಕಿಕೊಟ್ಟಂಥ ಯೋಜನೆಗಳು ಹೇಳಿ. ಹಾಗಾಗಿ ಹಾಜರಾತಿ ಕಡಿಮೆ ಇದ್ದರೂ ಸಹ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. 50 ಮಕ್ಕಳಿರಬೇಕಾದಂಥ ಶಾಲೆಯಲ್ಲಿ 10 ಮಕ್ಕಳಿದ್ರೂ ಸಮೇತ ಆ ಶಾಲೆಯನ್ನು ನಡೆಸಬೇಕು. ಇಲ್ಲ ಶಾಲೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂದರೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋದಾದರೆ ಯಾವ ರೀತಿಯಾಗಿ ಮಾಡಬೇಕು? ಬಹುಶಃ ಸರ್ಕಾರ ಯೋಜನೆಯನ್ನು ಮಾಡಿದೆ. ಸುತ್ತಮುತ್ತಲಿನ ಎಲ್ಲ ಶಾಲೆಗಳನ್ನು ಸೇರಿ ಒಂದು ಶಾಲೆಯನ್ನು ಆಯ್ಕೆ ಮಾಡಿ ಆ ಶಾಲೆಗೆ ಮೊದಲೇ ಇರ್ತಕ್ಕಂಥ ಯಾವ ಶಾಲೆ ಬಂದಾಗ್ತದೋ ಆ ಶಾಲೆಯಿಂದ ಮಕ್ಕಳನ್ನು ವಾಹನದ ಮೂಲಕವಾಗಿ ಈ ಒಂದು ಕೇಂದ್ರವನ್ನು ಆರಿಸಿಕೊಂಡಿರುವಂಥ ಶಾಲೆಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಯೋಜನೆಯಾಗಿದೆ. ಬಹುಶಃ ಅದು 15 ವರ್ಷಗಳ ಹಿಂದೆ ಇತ್ತು, ಮುಂದೊಂದಿತ ಅದು ಕಾರ್ಯರೂಪಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ನಮ್ಮ ಊರ ಶಾಲೆ ಬಂದಾದಿತ್ತೆ ಅನ್ನುವಂಥ ವಿಚಾರ. ಹಾಗಾದರೆ ಆದಿತ್ಯ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬಂದರೆ ನನ್ನ ಮಕ್ಕಳು ಉತ್ತಮ ಶಿಕ್ಷಣ ಪಡಿಬೇಕೇ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿಯ ಶಿಕ್ಷಣ ಅಥವಾ ಅಲ್ಲಿಯ ಶಾಲೆ ನಿಂತು ನಿಮ್ಮದೇ ಪಕ್ಕದಲ್ಲಿ, ಉದಾಹರಣೆಗೆ ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ, ಬೈಲ್ಗದ್ದೆ ಶಾಲೆ ಅಂದರೆ 3 ಶಾಲೆಗಳಿಗೆ, ಬೈಲ್ಗದ್ದೆಯನ್ನು ಹೊರತುಪಡಿಸಿ ಕೆಂಬಾಲು, ಹುಕ್ಕೋಳಿ ಮತ್ತು ಎಲ್ಕೋಟ್ಗೆ. ಹಾಗಾಗಿ ಅಲ್ಲಿ 4 ವರ್ಗಗಳಿಗೆ ಇದೆ. 2 ಜನ ಟೀಚರ್ಸ್ ಇರ್ತಾರೆ ಅಥವಾ ಒಬ್ಬ ಶಿಕ್ಷಕ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಬೇಕಾಗ್ತದೆ. ಹಾಗಾಗಿ ಆ ಎಲ್ಲ ಸಮೂಹಗಳನ್ನು ಸೇರಿ ಉತ್ತಮವಾದಂಥ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ಶಿಕ್ಷಣ ಪ್ರಾರಂಭ ಆಗ್ತದೆ. ಆಗ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ನೀವು ಸತತವಾಗಿ ಇವತ್ತು ಏನು 1 ತಿಂಗಳ ಪ್ರಯತ್ನ ಪಟ್ಟು ಅಂದ ಚಂದವನ್ನು ಮಾಡಿ ಇವತ್ತಿನ ಸಭೆಯನ್ನು ಉತ್ತಮ ಸ್ಥಿತಿಗೆ ತಂದು ತಾವು ಇಟ್ಟಿದ್ದೀರಲ್ಲ, ಮುಂದೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜಾಸ್ತಿ ಮಾಡಿಕೊಳ್ಬೇಕು, ಯಾಕಂದರೆ ನಮ್ಮ ಶಾಲೆ ಉಳಿಬೇಕು. ಹಾಗಾದರೆ ಗ್ರಾಮ ಮಟ್ಟದ ಶಾಲೆ ಏನನ್ನು ಕೊಟ್ಟಿತ್ತು? ಉತ್ತಮ ವ್ಯವಸ್ಥೆಯನ್ನು ಕೊಟ್ಟಿತ್ತು ಅನ್ನೋದಕ್ಕೆ ಉದಾಹರಣೆಗೆ ಈ ಓದುವಿಕೆಯಲ್ಲಿ ಈ ಮೆಡಿಕಲ್ಗೆ ಹೋಗಬೇಕು ಅಂತಂದರೆ ಉತ್ತಮ ಸಾಧನೆ ಅನ್ನುವಂಥದ್ದು. ಹೀಗೆ ಓದಿರುವ ಅಂಕಗಳಲ್ಲಿ ಅವರನ್ನು ಆಯ್ಕೆ ಮಾಡುವಾಗ ಹೆಚ್ಚಿಗೆ ಅಂಕ ಪಡೆದವರು ಏನಾಗ್ತಾರೆ, MBBS ಅಥವಾ ಮೆಡಿಕಲ್ಗೆ ಹೋಗ್ತಾರೆ. ಉದಾಹರಣೆಗೆ ಇಲ್ಲಿ ಸಾಕ್ಷಿಯಾಗಿ ನಮ್ಮ ಡಾಕ್ಟ್ರ್ ಇದ್ದಾರೆ, ಇಲ್ಲಿ ಚಿಕ್ಕ ಹುಡುಗನಾಗಿ. ಹಾಗೆ ನನಗೆ ಬಹುಶಃ ಅವರ ಹೆಸರು ಇಲ್ಲಿ ಇದೆ, ಆದರೆ ಮರ್ತಿದೆ, RG ಭಟ್ರವರ ಮಗ. ಮೆಚ್ಚಬೇಕಾದಂಥ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಒಂದು ಮಜಿರೆ ಮಟ್ಟದಲ್ಲಿ ಇವತ್ತು ಡಾಕ್ಟ್ರಾಗಿ ತಮ್ಮ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಧನೆಗೆ ಎಲ್ಲಿಯೂ ಯಾವ ಗ್ರಾಮವನ್ನು ಒಡ್ಡಿಯಾಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಿ, ಈಗ ನನಗೆ 2 ನಿಮಿಷ ಅವಕಾಶ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೆ ಹೆಚ್ಚನ್ನು ಹೇಳಲಿಕ್ಕೆ ಆಗೋದಿಲ್ಲ, ಕಡಿಮೆಯಲ್ಲಿ ಮುಗಿಸ್ಲಿಕ್ಕೂ ಆಗೋದಿಲ್ಲ. ಪರಿಸ್ಥಿತಿ ಸಂದಿಗ್ಧ ಸಮಸ್ಯೆ ಅದು. ಕಲಿಯುವ ಮನಸ್ಸು ಹೇಗಿರಬೇಕು ಅನ್ನೋಂಥ ಮಕ್ಕಳ ಮನಸ್ಸು, ಆ ಮಕ್ಕಳ ಛಲ ಹೇಗಿರಬೇಕು ಅಂಥೇಳಿ. ಉದಾಹರಣೆಗೆ ಏಕಲವ್ಯನ ನೆನಪುಗಳು ನನಗೆ ಬರ್ತದೆ. ಯಾಕಂದರೆ ಏಕಲವ್ಯ ಆ ಕಾಲದ ಬಿಲ್ಲು ವಿದ್ಯೆ, ಈ ಕಾಲದ ವಿದ್ಯಾಭ್ಯಾಸ. ಆಗ ಅವನಿಗೆ ಆ ಬಿಲ್ಲು ವಿದ್ಯೆಯನ್ನು ತಾನು ಕಲಿಬೇಕು ಅನ್ನೋಂಥ ಕಾರಣಕ್ಕೆ ಆ ಕಾಲದಲ್ಲಿ ದ್ರೋಣಾಚಾರ್ಯರು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸನ ಕಲಿಸುವಂಥ ಸಂದರ್ಭದಲ್ಲಿ ಈ ಏಕಲವ್ಯ ಬಂದು ನೋಡ್ತಾನೆ. ನೋಡಿದಾಗ ಅವನಿಗೂ ಆ ಆಸೆ ಆಗ್ತದೆ, ಹೋಗಿ ಕೇಳ್ತಾನೆ. ಕೇಳಿದಾಗ ಇಲ್ಲ, ನಿನಗೆ ಕಲಿಸೋಕ್ಕಾಗೋದಿಲ್ಲ. ಆಗಿನ ನಿರ್ಬಂಧಗಳು ರಾಜ ಮಹಾರಾಜರ ಮಕ್ಕಳಿಗೆ ಕಲಿಸುವಂಥ ಒಂದು ಸಂದರ್ಭ, ಹಾಗಾಗಿ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಹೇಳಿದಾಗ ಅಚಲವಾದಂಥ ಒಂದು ಶಕ್ತಿಯಿಂದ ಅಥವಾ ಅಚಲವಾದಂಥ ನಿರ್ಧಾರದಿಂದ ತಾನು ಈ ವಿದ್ಯೆಯನ್ನು ಕಲಿಬೇಕು ಅನ್ನೋಂಥ ವಿಚಾರವನ್ನು ಅಂದು ಅವನು ತಯಾರು ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ದ್ರೋಣರ ಒಂದು ಪ್ರತಿಮೆಯನ್ನು ಮಾಡಿ ಇವರೇ ನನ್ನ ಸಾಕ್ಷಾತ್ ಗುರು ಅನ್ನುವಂಥ ಒಂದು ಮನಸ್ಸಿಟ್ಟು ಅಲ್ಲಿ ಆ ಪಾಂಡವರ ಮಕ್ಕಳಿಗೆ ಹೇಳ್ಕೊಟ್ಟಂಥ ಅಥವಾ ಕೌರವರ ಮಕ್ಕಳಿಗೆ ಹೇಳ್ಕೊಟ್ಟಂಥ ವಿದ್ಯೆಯನ್ನೆಲ್ಲ ಸ್ಟಡಿ ಮಾಡಿ ಇಲ್ಲಿ ಅದನ್ನು
ಅವ ಕಲಿತು ಇವತ್ತು ಶಾಶ್ವತವಾಗಿ ಅವನನ್ನು ಹೆಸರನ್ನು ಉದಾಹರಣೆ ಕೊಡುವಂಥ ಸ್ಥಿತಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ ಅನೇಕ ಆ ಒಂದು ಪುರಸ್ಕಾರ ಸಮಯದಲ್ಲೂ ಏಕಲವ್ಯ ಪುರಸ್ಕಾರ ಅನ್ನುವಂಥ ಮಾತನ್ನು ಬಳಸುವಂಥ ಸಂದರ್ಭ ಇದೆ. ಹಾಗಾಗಿ ಮಕ್ಕಳನ್ನ ನಾನು ಏನು ಹೇಳ್ತಾ ಇದ್ದೇನೆ, ಕಲಿಯುವ ಛಲ ಹಾಗಿರಬೇಕು ಹೇಳಿ. ಹಾಗೆ ಶಿಕ್ಷಕರ ಕುರಿತು ಹೇಳಬೇಕಾದಂಥ ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ಅವತ್ತಿನ ವಿದ್ಯಾಭ್ಯಾಸ ಬೇರೆ, ಇವತ್ತಿನ ವಿದ್ಯಾಭ್ಯಾಸ ಬೇರೆ. ಅವತ್ತು ಆ ಸಮಯದಲ್ಲಿ ಮಕ್ಕಳನ್ನು ಹೆದರಿಸಿ ಬೆದರಿಸಿ ಬಹುಶಃ ಅಂದರೆ ನಾವು ಚಿಕ್ಕ ಅವರು ಇರುವಾಗ ಆ ಒಂದು ನೆನಪುಗಳು ಬರ್ತದೆ. ಹಾಗಲ್ಲ, ಅನೇಕ ತಜ್ಞರು ಅನೇಕ ವಿದ್ವಾಂಸರು ಎಲ್ಲರೂ ಸೇರಿ ಅದೊಂದು ವ್ಯವಸ್ಥೆಯನ್ನು ಮಾಡಿ ಮಕ್ಕಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಅವರ ಮನಸ್ಸು ಹೇಗಿದೆ, ಅವರಿಗೆ ಯಾವ ರೀತಿಯಾಗಿ ವಿದ್ಯಾಭ್ಯಾಸನ ಹೇಳಿದರೆ ಅವರು ಕಲಿತಾರೋ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ಮನಸ್ಸನ್ನು ಅರಿತು ಇವತ್ತೇ ವಿದ್ಯಾಭ್ಯಾಸವನ್ನು ಮಾಡಿಸುವಂಥ ಒಂದು ವ್ಯವಸ್ಥೆ ಇವತ್ತು ಸರ್ಕಾರ ಜಾರಿ ಮಾಡಿದೆ. ಹಾಗಾಗಿ ಮಕ್ಕಳ ಮನಸ್ಸು ಇವತ್ತು ಆ ರೀತಿಯಲ್ಲಿ ಹೋಗಬೇಕು. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಹೇಳ್ತೇನೆ ಕೇಳಿದ್ರೆ, ಅಭಿಮನ್ಯುವನ್ನು ನಾನು ನೆನಪನ್ನು ಮಾಡ್ತಾ ಇದ್ದೇನೆ. ಅಭಿಮನ್ಯು ಗರ್ಭದಲ್ಲಿರುವಾಗನೇ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದವನು. ಹಾಗಾಗಿ ಈಗ ಹುಟ್ಟುವಂಥ ಮಕ್ಕಳೆಲ್ಲ ಬಹುಶಃ ಗರ್ಭದಲ್ಲೇ ಇರುವಾಗ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೆ ಕೇಳಿದ್ರೆ, ಅತಿ ಚಿಕ್ಕ ಮಕ್ಕಳು ಇವತ್ತು ಮಾಡ್ತಕ್ಕಂಥ ಡ್ಯಾನ್ಸ್ಗಳನ್ನು, ಅವರು ಆಡುವಂಥ ತೊದಲು ನುಡಿಗಳನ್ನು, ಅವರು ಮಾಡುವಂಥ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಆ ಒಂದು ಅಭಿಮನ್ಯನ ಆ ನೆನಪುಗಳು ಇವತ್ತು ನನಗೆ ಬರ್ತಾ ಇದೆ. ಅಂದರೆ ಮಕ್ಕಳು ಗರ್ಭದಿಂದ ಬರುವಾಗನೇ ವಿದ್ಯೆಯನ್ನು ಕಲಿತು ಬರ್ತಾರೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಶಿಕ್ಷಕರಿಗೆ ಅಷ್ಟು ಹೊರೆ ಆಗಲಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನು, ಅಂದರೆ ಮನೆಯಲ್ಲೂ ಸಹ ಸಮೇತವಾಗಿ ಮಕ್ಕಳಿಗೆ ಆ ಪಾಠವನ್ನು ಅಂದರೆ ತಾಯಿ ತಂದೆಗಳು ಕೊಡ್ತಾ ಇದ್ದಾರೆ. ಒಂದೊಂದು ದಿವಸ ಮಕ್ಕಳನ್ನೆಲ್ಲ ಒತ್ತಾಯಪೂರ್ವಕವಾಗಿ ಶಿಕ್ಷಕರೇ ಕರೆತರಬೇಕಾದಂಥ ಪ್ರಮೇಯ ಇತ್ತು. ಇವತ್ತು ಪಾಲಕರಿಗೆಲ್ಲ ನನ್ನ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಬೇಕು ಅನ್ನೋಂಥ ಮಟ್ಟಿಗೆ ಬಂದರೆ, ನನ್ನ ಮಗ ಇನ್ನೂ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಬೇಕು ಹೇಳಿ ಪ್ರೈವೇಟ್ ಸ್ಕೂಲಿಗೆ ಕಳಿಸುವಂಥದ್ದು. ಇಂಥ ನಮ್ಮ ಈ ಒಂದು ಏನು ಮಜರೆ ಅಂತ ಹೇಳ್ತೀವಲ್ಲ, ಆ ಕಾಲ ಹೊರಟೋಗಿದೆ. ಎಲ್ಲೆಲ್ಲಿ ರೋಡಿನ ವ್ಯವಸ್ಥೆ, ಎಲ್ಲೆಲ್ಲಿ ಮಾಧ್ಯಮದ ವ್ಯವಸ್ಥೆ, ಎಲ್ಲೆಲ್ಲಿ ಈ ಒಂದು ಟಿ ವಿ ಮಾಧ್ಯಮಗಳೆಲ್ಲ ಬಂದಿದೆಯಲ್ಲ, ದಿಲ್ಲಿಲಿ ಇದ್ದದ್ದನ್ನು ಇವತ್ತು ನಾವಿಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಹಾಗೆ ನನ್ನ ಮಗ ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕು ಅಂದರೆ ಉತ್ತಮ ಶಾಲೆ ಕಳಿಸ್ಬೇಕು ಅಂತ ಒಂದು ಪರಿಪಾಠ ಬಂದುಬಿಟ್ಟಿದೆ. ಹಾಗೆ ಉತ್ತಮ ಶಿಕ್ಷಕರೆಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಾರೆ. ಆ ಉತ್ತಮ ಇದ್ದಾರೆ. ನಮ್ಮ ಮಕ್ಕಳು ಉತ್ತಮರಾಗಬೇಕು. ಆದರೆ ನಾವು ಪಾಲಕರಾದವರು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ, ಹಾಗೆ ಶಿಕ್ಷಕರ ಒಂದು ಅನುಕೂಲದಿಂದ ಅವರು ಕಲಿಸುವಂಥ ಪಾಠದಿಂದ ನಮ್ಮ ಮಕ್ಕಳು MBBS ಮಾಡ್ತಾರೆ, ಇಂಜಿನಿಯರು ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಭಟ್ರೆ ಸಾಕ್ಷಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಮಾಡುವಾಗ ಈ ಒಂದು ವ್ಯವಸ್ಥೆ ಇವತ್ತು ಸುವರ್ಣ ಮಹೋತ್ಸವಕ್ಕೆ ಬಂದಿದೆ ಅಂತಂದರೆ ಅದ್ಧೂರಿಯ ಒಂದು ವ್ಯವಸ್ಥೆ. ಹಾಗಾಗಿ ಇಲ್ಲಿ ಒಂದು ಆ ವಿಚಾರವಾಗಿ ಒಂದೊಂದು ಕಾಲದಲ್ಲಿ ಇಲ್ಲೂ ಶಾಲೆ ಬೇಕು ಅಂಥೇಳಿ ಪಾಪ ಹಿರಿಯ ವಯಸ್ಸಿನವರಂತ ಬಾಬುಗೌಡರು ಇಲ್ಲಿ ಕುಂತಿದ್ದಾರೆ. ಬಹುಶಃ ಅವರನ್ನು ವೇದಿಕೆ ಕರಿಬೇಕು ಅಂತ ಹೇಳಿದ್ರೆ, ಇಲ್ಲ ಬೆಳಗ್ಗೆ ಕೂತಿದ್ರು ಈಗ ಬರೋದಿಲ್ಲ ಅನ್ನುವಂಥದ್ದು, ಅಂಥವರನ್ನು ನೆನಪು ಮಾಡಬೇಕು. ಮುಂದೊಂದು ದಿನ ಈ ಭಾಗದಲ್ಲಿ ಉತ್ತಮ ಮಕ್ಕಳು ಶಿಕ್ಷಣ ಪಡಿಬೇಕು ಅಂತೇಳಿ ಎಕರೆಗಟ್ಟಲೆ ಒಂದು ಆಸ್ತಿಯನ್ನು ಶಾಲೆಗಾಗಿ ದಾನ ಮಾಡಿದ್ದಾರೆ. ಅಂದರೆ ನಾವು ನೀವೆಲ್ಲ ಮೆಚ್ಚಲೇಬೇಕಾದಂಥ ಒಂದು ವ್ಯವಸ್ಥೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದೇ ರೀತಿಯಾಗಿ ಬಹುಶಃ ಕೆಂಬಾಲದಿಂದ ಈಗ ಮೊನ್ನೆ ಹುಕ್ಕೋಳಿಲಿ ಒಂದು ಕಾರ್ಯಕ್ರಮ ಆಯಿತು, ಅದ್ಧೂರಿಯಾಗಿ ಆಯಿತು. ಹಾಗೆ ಇಲ್ಲೂ ಸಹ ಅದನ್ನು ಮೀರಿಸುವ ರೀತಿಯಲ್ಲಿ, ಅದೇ ಬಹುಶಃ ಅಲ್ಲಿ 7ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥದ್ದು, ಅಲ್ಲೊಂದು 65 ಮನೆಗಳು, ಬಹುಶಃ ಇಲ್ಲಿ 100 ಮನೆಗಳು ಸೇರುವಂಥ ಒಂದು ಸಂದರ್ಭ ಸೃಷ್ಟಿಯಾಯಿತು. ಆ ಮನಸ್ಸಿದೆಯಲ್ಲ, ಮಾಡುವ ಮನಸ್ಸು, ಅದು ಅದ್ಭುತವಾದ ಮನಸ್ಸು ಅಂತ ಹೇಳ್ತಾ, ಇನ್ನು ಇದನ್ನು ಮುಂದೆ ಕಾಯ್ತಕ್ಕಂಥದ್ದು 100 ವರ್ಷಗಳ ವ್ಯವಸ್ಥೆ. 75ಕ್ಕೆ ಮತ್ತೊಂದು ಹಬ್ಬ ಬರ್ತದೆ. ಅದನ್ನು ಶಾಶ್ವತವಾಗಿ ಮುಂದಿನ ಜನಾಂಗದವರು ಮಾಡಲಿ ಅಂತ ಹೇಳೋದು. ಯಾಕಂದ್ರೆ ನಾವೀಗ 50 ವರ್ಷ ದಾಟಿರೋದ್ರಿಂದ 100 ವರ್ಷದ ನಾವು ಕಾಣ್ತೀವಿ ಹೇಳಲ್ಲ, ಮುಂದಿನವರು ಕಾಣಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹಾಗೂ ಈ ಭಾಗದ ಒಡನಾಟ ಇರೋದ್ರಿಂದ ಆ ನೆನಪನ್ನು ಮಾಡಿಕೊಂಡು ನಮ್ಮನ್ನು ಕರೆದಕ್ಕಾಗಿ ಶಿಕ್ಷಕರಿಗೆ, ಈ ಊರಿನ ಸಮಸ್ತ ನಾಗರಿಕರಿಗೆ, ಹಾಗೆ ಈ ಒಂದು ಸಮಿತಿಯ ಏನು ಸುವರ್ಣೋತ್ಸವ ಸಮಿತಿಯ
ಸಮಿತಿಯವರಿಗೂ ಹಾಗೂ ಶಾಲಾ ಸಮಿತಿಯವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು ನನ್ನ ಮನದಲ್ಲೂ ತುಂಬಿಕೊಂಡಿದ್ದೇನೆ. ಯಾಕೆ ಉದಾಹರಣೆ ಕೊಡಲಿಕ್ಕೆ ಇನ್ನೊಂದು ಕಡೆ ಬರಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ನೆನಪನ್ನು ಮಾಡಬೇಕಾಗ್ತದೆ. ಯಾಕಂದರೆ ಮುಂಭಾಗದಲ್ಲಿ ಕತ್ಲೆ, ಈ ಕಡೆ ಬೆಳಕು. ಹಾಗಾಗಿ ಯಾರು ಏನು ಅನ್ನೋದನ್ನು ನೋಡಬೇಕಂದ್ರೆ ಎಸ್ ಎಂ ಭಟ್ರವರನ್ನು ಈಗ ನೆನಪಿಸ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಈ ಒಂದು ತಯಾರಿಗೆ ಎಸ್ ಎಂ ಭಟ್ರು ಈ ಪೂರ್ವದಲ್ಲೂ ಅಂದರೆ ಕೆಲವು ಬಹುಶಃ ನನ್ನ ಮಕ್ಕಳು ಇಲ್ಲಿ ಓದುವಾಗ ಆ ಸಮಯದಲ್ಲಿ ಎಸ್ ಎಂ ಭಟ್ರು ಇಲ್ಲಿದ್ದರು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಪುನಃ ಅವರು ಈ ಒಂದು ಶಾಲೆಗೆ ಬಂದಾಗ ಇದು ಒಂದು ವ್ಯವಸ್ಥೆಯನ್ನು ಅಂದರೆ ಪ್ರೌಢಾವಸ್ಥೆಗೆ ಬಂದಾಗ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಈ ಒಂದು ಹೊನ್ನಾವರ ತಾಲೂಕಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಒಂದು ಹೆಸರು ಪಸರಿಸುವಂತೆ ಹಾಗೆ ಶಿಕ್ಷಣ ಇಲಾಖೆಯಲ್ಲೂ ನೋಂದಣಿ ಆಗುವ ಹಾಗೆ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲ ಶಿಕ್ಷಕ ವೃಂದವರಿಗೂ ಮತ್ತೆ ಹೊಂದಿಸ್ತೇನೆ. ಆ ಕಡೆ ನಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಕೊಡ್ತೇವೆ. ಅವರನ್ನು ಮಣ್ಣಿನ ಮುದ್ದೆಯನ್ನು ಬಂಗಾರದ ಮುದ್ದೆಯ ಮಾಡುವಂಥ ಚಾಕು ಚಕ್ಯತೆ ನಿಮ್ಮಲ್ಲಿರ್ತದೆ ಹೇಳಿಬಿಟ್ರೆ ಮನೆಯಲ್ಲಿ ಎಷ್ಟೇ ಪಾಠ ಹೇಳಿದ್ರು ಶಿಕ್ಷಕರ ಮೂಲಕವಾಗಿ ಬರಬೇಕಾಗ್ತದೆ. ಆ ಶಿಕ್ಷಕ ವೃಂದಕ್ಕೆ ನಾನು ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಮುಂದಿನ ಅಮೃತ ಮಹೋತ್ಸವಕ್ಕೆ ಅಡಿಗಲ್ಲಾಗಲಿ ಹೇಳುವಂಥ ಶುಭ ಹಾರೈಕೆ ಮಾತುಗಳನ್ನಾಡಿದಂಥ ಶ್ರೀ ಟಿ ನಾಯ್ಕರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಸುಬ್ರಾಯ್ ಎಚ್ ಗೌಡ ಮಾನ್ಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಹೊನ್ನಾವರ ಇವರಿಗಾಗಿ ವೇದಿಕೆ. ಶ್ರೀ ಗಣೇಶಾಯ ನಮಃ. ಈ ಒಂದು ಗ್ರಾಮದ ಪ್ರಥಮ ಪ್ರಜೆ, ಈ ಒಂದು ಸಮಾರಂಭದ ಅಧ್ಯಕ್ಷರು ಆಗಿರುವಂಥ ಶ್ರೀ ಗಣೇಶ್ ನಾಯ್ಕರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಮಾತಿಗೆ ಸಮಯ ಅಲ್ಲ, ಆದರೆ ಕೆಲವು ಮಾತುಗಳನ್ನು ಆಡಲೇಬೇಕು. ಈ ಸಂದರ್ಭ ಬಹಳ ಮುಖ್ಯ. ಈ ಬಯಲುಗೆದ್ದೆಗೆ ಬೆಳಕಿನ ದೀಪವನ್ನು ಹಚ್ಚಿದವರು ಗಣಪತಿ ಅಂತ ಕೇಳಿದೆ. ಈ ಶಾಲೆ ಆರಂಭಕ್ಕೆ ಅಲ್ಲಿಂದ ಆರಂಭ ಆಗಿ ಏನು ಶಿಕ್ಷಕರಾಗಿ ಬಂದು ಎಲ್ಲ ದುಡಿದ್ರಲ್ಲ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭಕ್ಕೆ ಕಾರಣ ಆಗಿದ್ದಾರೆ. ನಾನು 2011-12-13 CRP ಆಗಿದ್ದಾಗ ಈ ಭಾಗ ಕಾಣ್ತಾ ಇರಲಿಲ್ಲ, ಈ ಭಾಗ ಅಷ್ಟೇ ಇತ್ತು. ಇದನ್ನು ನೋಡಬೇಕು ಅಂತಲೇ ಬಹಳ ಖುಷಿಯಿಂದ ಬಂದವನು ನಾನು. ಹಾಗಾಗಿ ಇಲ್ಲಿ ಆದಂಥ ಸಂತೋಷ ಇದೆಯಲ್ಲ, ಖಂಡಿತ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಆದಂಥವರು ಇಲ್ಲಿ ಏನು ಈ ಒಂದು ಸಮಾರಂಭಕ್ಕೇನು ಸೊಂಟವನ್ನು ಕಟ್ಟಿ ಹಗಲಿರುಳು ದುಡಿದಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಅಂತರಾಳದ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸಲೇಬೇಕು ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ. ಈ ಜಗತ್ತಲ್ಲಿ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಹಣ ಇದ್ದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತ. ಹಣ ಇದ್ದರೆ ಸಾಧ್ಯ ಅಂತ ತಿಳ್ಕೊಂಡಿದ್ದಾರೆ. ಆತ್ಮೀಯರೇ, ಹಣ ಎಷ್ಟೇ ಇರಬಹುದು, ಅದಕ್ಕೆ ಮೂಲ ಕಾರಣ ಆಗುವಂಥದ್ದು ಶಿಕ್ಷಣ, ಜ್ಞಾನ. ಜಗತ್ತನ್ನು ಗೆಲ್ಲಲಿಕ್ಕೆ ಒಂದೇ ಒಂದು ಅಸ್ತ್ರ ಯಾವುದು ಅಂತ ಕೇಳೋದು ಅದು ಶಿಕ್ಷಣ. ಜ್ಞಾನದಿಂದ ಮಾತ್ರ ಎಲ್ಲ ಬದಲಾವಣೆ ಮಾಡಿಕೊಡ್ಲಿಕ್ಕೆ ಸಾಧ್ಯ. ಈಗೆಲ್ಲ ಏನು ಬದಲಾವಣೆಗಳಾಗಿದೆ ಅದಕ್ಕೆಲ್ಲ ಮೂಲ ಕಾರಣ ಶಿಕ್ಷಣ. ಆ ಶಿಕ್ಷಣವನ್ನು ಯಾರೆಲ್ಲ ಪಡಿತಾರೋ ಬದಲಾವಣೆಯನ್ನು ಅವರು ಪಡೆದ್ರು ಅಂತಾನೆ ಅರ್ಥ. ಇಂತಹ ಒಂದು ಮಹತ್ವವಾದ ಶಿಕ್ಷಣವನ್ನು ಪಡೆಯುವಾಗ ನಾವು ಎಷ್ಟು ಶ್ರಮವನ್ನು ಹಾಕ್ತೇವೆ ಅಂತ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಆತ್ಮೀಯರೇ. ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮೆದುರಿಗೆ ಇಟ್ಟರೆ ಅದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾರು ತಪ್ಪು ಮಾಡ್ತಾರೆ ಅಂತ ಕೇಳಿದರೆ ನಮ್ಮೆಲ್ಲರಿಗೆ ಎದುರಿಗೆ ಬರುವಂಥ ಪ್ರಶ್ನೆ, ಮಕ್ಕಳು ತಪ್ಪು ಮಾಡ್ತಾರೆ ಅಂತ ಹೇಳ್ತೇವೆ ನಾವು, ಹೌದಲ್ವಾ? ಮಕ್ಕಳು ತಪ್ಪು ಮಾಡ್ತಾರೆ ಅಂತ ಹೇಳ್ತೇವೆ. ಹೌದಾ? ಇದು ಖಂಡಿತ ಆತ್ಮೀಯರೇ, ಮಕ್ಕಳು ತಪ್ಪು ಮಾಡೋದಲ್ಲ, ಮಾಡ್ತಾ ಇರೋ ತಪ್ಪನ್ನು ದೊಡ್ಡವರು ತಪ್ಪು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಮಕ್ಕಳು ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವರು ಗೊತ್ತಿಲ್ಲದೆ ಮಾಡಿದ್ದಾರೆ. ಜಗತ್ತಲ್ಲಿ ಏನು ಗೊತ್ತು ಅವರಿಗೆ? ನಾವು ದೊಡ್ಡ ದೊಡ್ಡ ಶಬ್ದಗಳನ್ನು ಅವ್ರ ಎದುರಿಗೆ ಹೇಳ್ತೇವೆ,
ಅವ್ರಿಗೆ ಏನು ಗೊತ್ತಾಗ್ತದೆ? ಏನು ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಗೊತ್ತಾಗೋದು ಯಾವಾಗ ಆ ಜ್ಞಾನವನ್ನು ಪಡಿತಾ ಹೋದಾಗ ಗೊತ್ತಾಗ್ತದೆ ಆತ್ಮೀಯರೇ. ಏನು ಮಾಡಿದರೂ ಕೂಡ ತಪ್ಪು, ಏನು ಹೇಳಿದರೂ ಕೂಡ ತಪ್ಪು, ನಿಂತರೂ ತಪ್ಪು, ಕುಂತರೂ ತಪ್ಪು. ಯಾರು? ಮಕ್ಕಳು. ಹೌದಲ್ವಾ? ಖಂಡಿತ ಸುಳ್ಳಿದು. ಮೊಬೈಲನ್ನು ಬಳಸುವ ವಿಭಾಗದಲ್ಲಿ ನಮಗೆ ದೊಡ್ಡ ಸಮಸ್ಯೆ ಇದೀಗ. ಮೊಬೈಲನ್ನು ಬಳಸ್ತಾ ಇದ್ದಾರಲ್ಲ, ಅದು ನಮಗೆ ದೊಡ್ಡ ಸಮಸ್ಯೆ. ಯಾರು ಬಳಸ್ತಾ ಇದ್ದಾರೆ ಅಂತ ಕೇಳಿದ್ರೆ ನಾವು ಮಕ್ಕಳು ಅಂತೇವೆ, ಮಕ್ಕಳು ಬಳಸ್ತಾ ಇದ್ದಾರೆ ಅಂತೇವೆ. ಆದ್ಮೇಲೆ ಎಷ್ಟು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಆದರೆ ಅದನ್ನು ಎಣಿಸ್ಕೊಂಡ್ರೆ ಗ್ರಹಿಸಿದರೆ ಮೈ ಜುಮ್ಮಂತದೆ. ಏನು ಬಹಳ ತಲೆ ಮೇಲೆ ಆಕಾಶವೇ ಬಿದ್ದ ಹಾಗೆ ಆಗ್ತಾ ಇದೆ. ಯಾಕೆಂತಾದರೆ ಆ ಏನು ಕಾಲೇಜಿಗೆ ಹೋಗುವಂಥ ಮಕ್ಕಳಿರ್ಬೋದು, ಯಂಗ್ಸ್ಟಾರ್ಗಳು, ಎನರ್ಜಿ ಇರುವಂಥ, ತಾಕತ್ತಿರುವಂಥ, ಮುಂದಿನ ವ್ಯವಸ್ಥೆಯನ್ನು ಅತ್ಯಂತ ಉತ್ತಮವಾಗಿ ನಡೆಸ್ಕೊಂಡು ಹೋಗಬೇಕಾದಂಥ ಯುವ ಪ್ರತಿಭೆಗಳಿದೆಯಲ್ಲ, ಆ ಮೊಬೈಲನ್ನು ಹಿಡ್ಕೊಂಡು ಕುಂತ್ರೆ ಅವರನ್ನು ತಟ್ಟಿದ್ರು ಅಲ್ಲ, ಬಡಿದ್ರು ಅಲ್ಲ, ಹೊಡೆದ್ರೂ ಕೂಡ ಎಚ್ಚರ ಆಗೋದಿಲ್ಲ ರೀ. ಹೊಡೆದ್ರೆ ಎಚ್ಚರ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಯಾಕೆ ಹೀಗಾಯಿತು ಅಂತ ಕೇಳಿದರೆ ನಮ್ಮ ವ್ಯವಸ್ಥೆಗಳು ಆ ರೀತಿ ಬದಲಾವಣೆ ಆಗ್ತಾ ಇದೆ. ಸದ್ಯ ಒಂದು 15 ದಿವಸ ಹಿಂದೆ ಒಂದು ಪೇಪರಲ್ಲಿ ಒಂದು ಸುದ್ದಿಯನ್ನು, ಯಾದಗಿರಿ ಇರಬೇಕು ಹೆಚ್ಚಾಗಿ, ಇಡೀ ಪಂಚಾಯತಲ್ಲಿ ಇದನ್ನು ಸರಿಯಾಗಿ ಗಮನಿಸಬೇಕು, ನಾವು ಹಿರಿಯರು ಗಮನಿಸಬೇಕು ಇದನ್ನು. ಇಡೀ ಪಂಚಾಯತಲ್ಲಿ 6 ಗಂಟೆಯಿಂದ 9 ಗಂಟೆವರೆಗೆ 6 ಗಂಟೆಯಿಂದ 9 ಗಂಟೆವರೆಗೆ ಪ್ರತಿ ಮನೆಯಲ್ಲಿ ಮೊಬೈಲ್ ಮತ್ತು ಟಿವಿಯನ್ನು ಬಂದ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಪ್ರತಿ ಮನೆಯಲ್ಲಿ. ಯಾಕೆ ಹಾಗಾಯಿತು? ಯಾಕೆ ಹಾಗೆ ಯೋಚನೆ ಮಾಡಿದರು? ಕಾರಣ ಇಷ್ಟೇ, ಈಗ SSLC ಬಂತು, PUC ಬಂತು, 7ನೇ ಕ್ಲಾಸ್ ಬಂತು, ಓದಬೇಕು ಅನ್ನೋ ಕಾರಣಕ್ಕೆ. ಯಾಕೆ ಅಂತ ಆದರೆ ಜ್ಞಾನ ಜಗತ್ತಿಗೆ ಬೆಳಕನ್ನು ಕೊಡ್ತದೆ, ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡ್ತದೆ. ನಾವು ಎಲ್ಲ ಸಾಧನೆ ಮಾಡೋದು ಶಿಕ್ಷಣದಿಂದ, ಜ್ಞಾನದಿಂದ. ಆ ಕಾರಣಕ್ಕೆ ನಾವು ಇದನ್ನು ಬದಲಾಯಿಸ್ಕೋಬೇಕು. ಬಳಸ್ಕೊಳ್ರಿ, ಸಾಧ್ಯತೆ ಉಂಟು, ಬಳಸ್ಕೊಳ್ಳಿ. ಯಾವ ಸಂದರ್ಭಕ್ಕೆ ಅಷ್ಟಕ್ಕೆ ಬಳಸ್ಕೊಳ್ಳಿ. ಅದ್ರ ಹೊರತಾಗಿ ಅದ್ರ ಒಳಗಡೆನೆ ಹೋಗ್ಕೊಂಡು ಜೀವನ ಪೂರ್ತಿ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಯಂಗ್ಸ್ಟಾರ್ಗಳು ಇದ್ದೀರಿ ಇಲ್ಲಿ, ಯುವಕರು ಇದ್ದೀರಿ ಇಲ್ಲಿ, ಪಾಲಕರು ಇದ್ದೀರಿ ಇಲ್ಲಿ. ನಾವು ಒಂದು ಮಾತನ್ನು ಕೇಳ್ತೇನೆ, ಇದು ಸಮಯ ಅಲ್ಲ, ಮುಗೀತು. ನಾನು ಒಂದು 2 ನಿಮಿಷ ಮಾತಾಡ್ತೇನೆ. ಯಾವತ್ತಾದರೂ ಕೂಡ ನಿಮ್ಮ ಮಕ್ಕಳನ್ನು ನೀವು ಹೊಗಳಿದ್ರ? ನಿಮ್ಮ ಮಕ್ಕಳನ್ನು ಯಾವತ್ತಾದರೂ ಕೂಡ ಹೊಗಳಿದ್ರ? ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ನೀನು ಚೆನ್ನಾಗಿದ್ಯಾ, ನೀನು ಒಳ್ಳೆ ಓದ್ತಾ ಇದೆಯಾ, ನೀನು ಒಳ್ಳೆ ಹುಡುಗ, ನಿನಗೆ ಶಕ್ತಿ ಇದೆ, ನಿನಗೆ ತಾಕತ್ತಿದೆ, ನೀನು ಬುದ್ಧಿವಂತ, ನೀನು ಉತ್ತಮ ಅಂತ ಹೇಳಿದ್ರ? ಖಂಡಿತ ಹೇಳಲಿಲ್ಲ ಆತ್ಮೀಯರೇ, ಹೇಳಲಿಲ್ಲ. ಏನು ಹೇಳಿದ್ದೇವೆ? ನೀನು ಉಪಯೋಗಿ ಇಲ್ಲ, ನೀನು ದಡ್ಡ, ನಿನ್ನ ಹತ್ರ ಆಗೋದಿಲ್ಲ, ನೀನು ಹೋಗಬೇಡ, ನೀನು ಇಳಿಬೇಡ, ಇದನ್ನೇ ಹೇಳಿದ್ದೇವೆ ನಾವು ಅಲ್ವಾ? ಹಾಗಾಗಿ ಇಂಥ ನಮ್ಮಿಂದ ಬರುವಂಥ ಆ ಶಬ್ದಗಳಿದೆಯಲ್ಲ, ಅದು ಬಹಳ ಪರಿಣಾಮವನ್ನು ಬೀರ್ತದೆ. ಈ ವಾತಾವರಣ ನೋಡ್ತಾರಲ್ಲ, ಈ ವಾತಾವರಣ ನೋಡಿ ಸಾಕಷ್ಟು ಮನಸ್ಸಲ್ಲಿ ತುಂಬಿಕೊಳ್ತಾರೆ. ಏನಂತ? ಹೀಗಿದೆ, ಹೀಗಾಗ್ತದೆ, ಹೀಗಿರಬೇಕು, ಖುಷಿ ಪಡ್ತಾರೆ. ಈಗ ಯಾರಾದರೂ ಮೊಬೈಲ್ ಕೈಲಿ ಇದೆಯಾ? ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆಯಾ? ಕೈಯಲ್ಲಿ ಮೊಬೈಲ್ ಬಹುತೇಕ ಮಕ್ಕಳ ಕೈಯಲ್ಲಿಲ್ಲ. ಯಾರೋ ಅಪ್ಪಮ್ಮನ ಜೊತೆ ಕುಂತವ್ರ ಮಕ್ಕಳು ಹಿಡ್ಕೊಂಡಿರ್ಬೋದು, ಬಿಟ್ಟರೆ 90% ಮಕ್ಕಳ ಕೈಯಲ್ಲಿ ಮೊಬೈಲ್ ಇಲ್ಲ. ಯಾಕೆ ಮೊಬೈಲ್ ಕೈಯಲ್ಲಿಲ್ಲ ಈಗ? ಯಾಕೆ ಅಂತ ಆದರೆ ಮೈಂಡ್ ಬ್ಯುಸಿ ಇದೆ, ನಾವು ಬ್ಯುಸಿ ಇದ್ದೇವೆ ಈಗ. ಬಹಳ ಅದು ಕಾರ್ಯಕ್ರಮ ನೋಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಆತುರದಲ್ಲಿದ್ದೇವೆ. ಇದೇ ಥರ ಮಕ್ಕಳನ್ನ ಬೇರೆ ಬೇರೆ ಕೆಲಸಗಳಿಗೆ, ಸಂಗೀತವೋ ಸಾಹಿತ್ಯವೋ ಓದೋದ್ರಲ್ಲೋ ಬೇರೆ ಬೇರೆ ಕ್ರೀಡೆಗಳಲ್ಲೋ ಮಕ್ಕಳನ್ನು ತೊಡಗಿಸಿ ಮೊಬೈಲ್ ಬಳಸೋದಿಲ್ಲ. ಮೊಬೈಲಿಂದ ದೂರ ಇರ್ತಾರೆ. ಜ್ಞಾನ ಬಂದರೆ ಮೇಲೆ ಬಳಸ್ಕೊಳ್ಳಿ. ಮಕ್ಕಳಿಗೆ ಸಿಟ್ಟೆಷ್ಟು ಬರ್ತದೆ ಹೇಳಿ? ಬಾ ಅಂದರೆ ಸಿಟ್ಟು ಬರ್ತದೆ, ಹೋಗು ಅಂದರೆ ಸಿಟ್ಟು ಬರ್ತದೆ. ಕಾರಣ ತಾಳ್ಮೆ ಇಲ್ಲ. ತಾಳ್ಮೆ ಎಲ್ಲೋಯ್ತು ಅಂತ ಕೇಳಿದರೆ, ಪ್ರತಿ ಕ್ಷಣಕ್ಕೆ ಅವರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವಲ್ಲ, ಬ್ಯಾಗನ್ನು ತುಂಬಿಕೊಡ್ತೇವೆ, ಬ್ಯಾಗಲ್ಲಿ ಏನೇನಿದೆ ಅಂತ ಮತ್ತೆ ಸೇರಿಸ್ತೇವೆ, ನೀರು ಬಾಟ್ಲಿ ಕೊಡ್ತೇವೆ, ಮೈಕೆಲ್ಲ ತಗೊಂಡು ಶಾಲೆ ಬಿಡ್ತೇವೆ. ಅವರನ್ನು ಆ ಶ್ರಮಕ್ಕೆ ಅವರನ್ನು ತೊಡಗಿಸಿಲ್ಲ. ನಾವೆಲ್ಲ ಈಗ ಹಳೆಯವರೆಲ್ಲ ತಾಳ್ಮೆ ಯಾಕಿದೆ ಅಂತ ಕೇಳಿದ್ರೆ, ಅವರು ದುಡ್ದು ಎಲ್ಲವನ್ನ ತಾವೇ ಮಾಡ್ತಾರೆ. ತಾಳ್ಮೆ ತುಂಬಿಕೊಂಡಿದೆ ಅವರಿಗೆ, ಏನು ಹೇಳಿದ್ರು ಸಹಿಸ್ಕೊಳ್ತಾರೆ. ಹಾಗಾಗಿ ಮಕ್ಕಳಿಗೆ ತಾಳ್ಮೆ ಬರಬೇಕಂತಾದರೆ ಅವರನ್ನು ಆ ಒಂದು ಶ್ರಮದಲ್ಲಿ ಮಾಡಬೇಕು. ಅವ್ರ ಕೆಲಸ ಅವರೇ ಮಾಡಬೇಕು. ಆವಾಗ ತಾಳ್ಮೆನೂ ಬರ್ತದೆ, ಕಷ್ಟನೂ ಗೊತ್ತಾಗ್ತದೆ. ಹಸಿವೆ ಆಗಲಿಕ್ಕೆ ಬಿಡೋದಿಲ್ಲ, ಹಸುವಿನ ಮಹತ್ವ ಹೇಗೆ ಗೊತ್ತಾಗ್ತದೆ? ಭಾರ ತಲೆ ಮೇಲೆ ಇಡುವುದಿಲ್ಲ, ಭಾರದ ಮಹತ್ವ ಹೇಗೆ ಗೊತ್ತಾಗ್ತದೆ?
ನಡಿಲಿಕ್ಕೆ ಬಿಡುವುದಿಲ್ಲ. ನಡೆಯುವುದಂದ್ರೆ ಏನು ಗೊತ್ತಾಗ್ತದೆ? ಹಾಗಾಗಿ ಮಕ್ಕಳನ್ನು ಆ ರೀತಿಯಲ್ಲಿ ನಾವು ತೊಡಗಿಸ್ಬೇಕಾದ ಅಗತ್ಯ ಇದೆ. ಬದಲಾವಣೆ ಮಾಡುವ ಸಾಧ್ಯತೆ ನಮ್ಮಲ್ಲಿರುವಂಥದ್ದು. ಈಗೇನು ಸೇರ್ಕೊಂಡಿದ್ರಿ, ಒಂದು ತೀರ್ಮಾನ ತಗೊಳ್ಳಿ, ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ತೀರ್ಮಾನ ಆಗ್ತದೆ. ಈ ಕ್ಷಣದಲ್ಲಿ ನೀವೆಲ್ಲರೂ ಕೂಡ ಮುಂದೊಂದು ದಿನ ಒಂದು ಟರಾವ್ ಮಾಡ್ಕೊಳ್ಳಿ, ಒಂದು ನಿರ್ಧಾರ ಮಾಡ್ಕೊಳ್ಳಿ. ಇಡೀ ನಿಮ್ಮ ಊರಲ್ಲಿ ಮೊಬೈಲನ್ನು ಬಳಸೋದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ನೀವು ನಿರ್ಧಾರವನ್ನು ಕೈಗೊಳ್ಳಿ, ಜಾರಿಗೆ ತನ್ನಿ. ಎಷ್ಟಾಗ್ತದೆ ಕಡೆ ನೋಡೋಣ. ನಿರ್ಧಾರವನ್ನು ಮಾಡಿ. ಮನಸ್ಸು ಮಾಡಬೇಕು. ಮೊದಲು ಮನಸ್ಸನ್ನು ಮಾಡೋದ್ರಿಂದ ಈ ರೀತಿ ಆಗಿದೆ, ಬಿಟ್ಟರೆ ಮನಸ್ಸು ಮಾಡದೆ ಆಗೋದಿಲ್ಲ. ಯಾವುದು ಆಗೋದಿಲ್ಲ ಅಂತ ಕೇಳಿದ್ರೆ ಯಾವುದೂ ಆಗೋದಿಲ್ಲ ಅಂತೇವೆ. ನಮ್ಮ ಹತ್ರ ಹಣ ಇಲ್ಲ, ನಮ್ಗೆ ಸಪೋರ್ಟ್ ಮಾಡೋದಿಲ್ಲ, ನಾವು ಹಳ್ಳಿಯವರು, ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ಅಂತ ಥಿಂಕ್ ಮಾಡ್ತೇವೆ. ಹಾಗಲ್ಲ, ಮೊದಲು ಮನಸ್ಸು ಮಾಡಬೇಕು. ಗೆದ್ದವರೆಲ್ಲರೂ ಕೂಡ ಹಿಂದಿದ್ದವರು, ಏನು ಕಷ್ಟದಲ್ಲಿದ್ದವರೇ ಗೆದ್ದವರು ಜಗತ್ತಲ್ಲಿ. ಇದನ್ನು ನೆನ್ಪಿಟ್ಕೋಬೇಕು ಆತ್ಮೀಯರೇ. ಹಾಗಾಗಿ ಏನು ಶ್ರಮ ವಹಿಸಿ ಕಾರ್ಯಕ್ರಮ ನೀವೆಲ್ಲ ಮಾಡಿದ್ರಿ, ನಿಮ್ಮೆಲ್ಲರ ಒಂದು ಶ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಹೀಗೆ ನೀವು ನಮಗೆ ಹಾರ ಶಾಲು ಹಾಕಿದ್ರಲ್ಲ, ಅದರ ಎಲ್ಲ ಗೌರವಗಳು ಇಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಸಲ್ಲಬೇಕು ಆತ್ಮೀಯರೇ. ದುಡಿದಂಥ ವ್ಯಕ್ತಿಗಳಿಗೆ ಸಲ್ಲಬೇಕು. ನಾವಿವತ್ತು ಬರ್ತೇವೆ, ನಾವು ಹೋಗ್ತೇವೆ. ನಾನು ಪ್ರೀತಿಯಿಂದ ಬಂದಿದ್ದೆ. ಯಾಕೆಂತಾದರೆ 2-3 ವರ್ಷದಲ್ಲಿ CRP ಕೆಲಸ ಮಾಡಿದ್ದೆ, ಸುತ್ತಲಿನ ಎಲ್ಲ ಶಾಲೆಗಳಿಗೂ ಹೋಗಿದ್ದೆ. ನಾನು ಇದನ್ನು ನೋಡಬೇಕು ಅಂತ ಭಾಳ ಪ್ರೀತಿಯಿಂದ ಬಂದು ಇಲ್ಲಿ ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರ ಶ್ರಮಕ್ಕೆ ಅತ್ಯಂತ ದೊಡ್ಡ ಬೆಲೆ ಸಿಗಲಿ, ಮುಂದಿನ ದಿನಕ್ಕೆ ದೊಡ್ಡ ಬದಲಾವಣೆಗಳಾಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ, ಭಗವಂತ ಮತ್ತು ಹಿರಿಯರು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದ ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಅಭಿಮಾನದ ಮಾತುಗಳನ್ನಾಡಿ ತಂತ್ರಜ್ಞಾನವನ್ನು ಇಂದಿನ ಯುವ ಪೀಳಿಗೆ ನಮ್ಮ ಪ್ರಗತಿಗಾಗಿ ಬಳಸಿಕೊಳ್ಳೋಣ ಹೇಳುವಂಥ ಮಾತುಗಳನ್ನಾಡಿ ಎಲ್ಲರಿಗೂ ಯುವ ಜನತೆಗೆ ಕರೆ ನೀಡಿದಂಥ ಶ್ರೀ ಸುಬ್ರಾಯ್ ಎಚ್ ಗೌಡ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಂದಿನ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಕೋಶಾಧ್ಯಕ್ಷರಾದಂಥ ಡಾಕ್ಟರ್ ವಿನಾಯಕ್ ಆರ್ ಭಟ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಊರ ಎಲ್ಲ ನಾಗರಿಕರೇ ಹಾಗೂ ಮಾತೆಯರೇ, ಇವತ್ತು ನಾವು ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದು ನಮ್ಮ ಈ ಸಂಘಟನಾ ಸಮಿತಿಯವರು ಏನು ದುಡಿದು ಇದು ಮಾಡಿದ್ದಾರೆ ಅದೆಲ್ಲ ಈಗ ಕಾಣ್ತಾ ಇದೆ. ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಇದು ಮಾಡಿದ್ದಾರೆ. ನಾನು 1981ರಿಂದ 85 ತನಕ 4ನೇ ಕ್ಲಾಸನ್ನು ಇಲ್ಲಿ ಕಲಿತೆ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಕಲಿತು ನಾವು ಎಲ್ಲಿ ಕಲಿತರೂ ಏನಿದಿಲ್ಲ, ಆದರೆ ಕಲಿಬೇಕು ಅನ್ನೋ ಒಂದು ಇದಿದ್ದರೆ ಏನೋ ಸಾಧನೆ ಮಾಡ್ಬೋದು. ಭಾಳಷ್ಟು ಜನ ಇಲ್ಲಿ ಕಲಿತವರು ದೊಡ್ಡ ಇದಾಗಿದ್ದಾರೆ. ಮತ್ತು ಆವಾಗ ನಾವು ಕಲಿತಾಗ ಸಣ್ಣ ಶಾಲೆ ಇತ್ತು. ಬಾಬುಗೌಡರು, ನಮ್ಮ ಅಶೋಕ್ ನಾಯ್ಕರು, ಮಾದೇವಗೌಡರು, ಕಡೆ ನನ್ನ ಗೆಳೆಯರಾದ ಸುರೇಶ, ರಾಜು, ರಮಾಕಾಂತ, ಅವನಿಲ್ಲ ಈಗ, ಪ್ರಭಾಕರ, ಅವಾಗೆಲ್ಲ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಈಗೆಲ್ಲ ಉಳಿದದ್ದನ್ನೆಲ್ಲ ಬೇರೆಯವರೆಲ್ಲ ಗಣ್ಯರು ಮಾತಾಡಿದ್ದಾರೆ. ಆದರೆ ನಮ್ಮ ಬಾಲ್ಯದ ದಿನಗಳು, ನಾವು ಆವಾಗ ಕರೆಂಟ್ ಇರಲಿಲ್ಲ. ಸಾಮಾನ್ಯ 85-86ರಲ್ಲೇನೋ ನಮ್ಮ ಊರಿಗೆ ಕರೆಂಟ್ ಬಂತು ಅಂತ ಅನ್ನಿಸ್ತದೆ. ಚಿಮಣೆ ದೀಪದಲ್ಲಿ ಓದಿದ್ದೀವಿ, ಮೊಬೈಲೆಲ್ಲ ಅಲ್ಲ. ಕರೆಂಟೇ 85-86ರಲ್ಲೇನೋ ಬಂದಿದೆ. ಹಾಗಾಗಿ ಆವಾಗ ಎಷ್ಟು ಕಷ್ಟ ಇತ್ತು ಎಲ್ಲ. ಪ್ರತಿಯೊಬ್ಬರಿಗೂ ಹೇಗೆ ಅಂದರೆ ಕಿತ್ತು ತಿನ್ನೋ ಪ್ರತಿಯೊಬ್ಬರಿಗೂ ಬಡತನ ಇತ್ತು. ಹೊಟ್ಟೆಗೆ ಮೊದಲು ಮಾಡಿಕೊಂಡು ಆಮೇಲೆ ಓದ್ಲಿಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ನಾವು ಬೇರೆ ಊರಿನಿಂದ ಇಲ್ಲಿ ಜಮೀನು ತಗೊಂಡು ಬಂದ್ವಿ. 2012ರವರೆಗೆ ನಾವು ಇಲ್ಲೇ ಇದ್ವಿ. ಆಮೇಲೆ ನಮ್ಮ ಜಮೀನನ್ನು ಕೆಲವೊಂದು ಇದರ ಸಮಸ್ಯೆಯಿಂದಾಗಿ ಕೊಡುವಂಥ ಪರಿಸ್ಥಿತಿ ಬಂತು. ಪಟ್ಟಣ ಸೇರಿದ್ವಿ. ನಾವು ಇಲ್ಲಿ 4ನೇ ಕ್ಲಾಸ್ ತನಕ ಇಲ್ಲಿ ಓದಿದ್ದೀನಿ. 5ನೇ ಕ್ಲಾಸಿಂದ ಆಮೇಲೆ ಉಪ್ಪೋಣಿಲಿ ಓದಿ, ಆಮೇಲೆ ಹೊನ್ನಾವರ SDM ಅಲ್ಲಿ ಉಪ್ಪೋಣಿಲಿ PS ಭಟ್ರ ಮನೇಲಿ ಊಟಕ್ಕೆ ಇದ್ಕೊಂಡು ಅವ್ರ ಮನೇಲಿದ್ದು ಓದಿದ್ದೀನಿ. ಮತ್ತು 8ರಿಂದ 12ನೇ ತನಕ ನಮ್ಮ ಮಕ್ಕಿ ಗಣಪತಿ ಭಟ್ರ ಮನೇಲಿದ್ದು ಓದಿದ್ದು. ಅಂದರೆ ವಾರಾನ್ನಕ್ಕೆ ನಾವು ನಮ್ಮ ಮನೇಲಿ ಅವಾಗೆಲ್ಲ ಇಲ್ಲಿ ಶಾಲೆ 4ನೇ ಕ್ಲಾಸ್ ತನಕ ಅಷ್ಟೇ ಇದೆ. ನಾವು ಓದಬೇಕು ಅಂದರೆ ಬೇರೆ ಕಡೆ ಹೋಗಲೇಬೇಕು. ಆವಾಗೇನು ಯಾವುದೋ ಸಂಪರ್ಕ ಸಾಧನ, ಮೊಬೈಲು, ಫೋನು ಆಮೇಲೆ ಎಷ್ಟೋ ನಂತರ ಬಂದಿದೆ ಅಂತ ಅನ್ನಿಸ್ತದೆ, ನೆನಪಿಲ್ಲ ನನಗೀಗ. ಹಾಗಾಗಿ ಆ ಹಳೆ ನೆನಪುಗಳು, ಆ ರಜೆಯಲ್ಲೆಲ್ಲ ಬಂದರೆ ನಾನು, ರಾಜು, ಸುರೇಶ, ರಮಾಕಾಂತ ಮತ್ತು ಪ್ರಭಾಕರೆಲ್ಲ ಸೇರಿ ಗುಡ್ಡಕ್ಕೆ ಹೋಗ್ತಿದ್ವಿ, ಬೆಟ್ಟಕ್ಕೆ ಸುತ್ತಕ್ಕೆ ಹೋಗ್ತಿದ್ವಿ. ಮತ್ತು ಇಲ್ಲಿ ಗುಂಡಿ ಇತ್ತು, ಅಲ್ಲಿ ಈಜಕ್ಕೆ ಹೋಗ್ತಿದ್ವಿ. ಆ ನೆನಪುಗಳೆಲ್ಲ ಇದು ಮಾಡಿದ್ರೆ
ಇಂಥ ಒಂದು ಇದರಲ್ಲಿ ನಾನು ಕಲಿತ ಶಾಲೆಯಲ್ಲಿ ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ನಾನು ಸ್ವಲ್ಪ ಕರ್ತವ್ಯದ ಮೇಲಿದ್ದರಿಂದ ಬರಲಿಕ್ಕೆ ಲೇಟ್ ಆಯಿತು, ಮೊದಲೇ ಬರಬೇಕಿತ್ತು. ಆದರೂ ಬರುವಂಥ ಪೊಸಿಷನಲ್ಲಿ ಇರಲಿಲ್ಲ, ಆದರೂ ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದೆ. ನಮ್ಮ ಊರನ್ನು ನೋಡಬೇಕು, ಊರಲ್ಲಿ ಇಂಥ ಒಂದು ಮೂಲ ನಾವು ಕಲಿತ 4ನೇ ಕ್ಲಾಸ್ ತನಕ ಕಲಿತ ಶಾಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದನ್ನು ನೋಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಕಳ್ಳು ಬಿದ್ದೇ ಬಂದಂಗೆ ಆಯಿತು ಈಗ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಈ ಥರ ಒಂದು ಈ ಥರ ವಾತಾವರಣ ಕ್ರಿಯೇಟ್ ಆಗಿದೆ ಅಂತಂದರೆ, ಈಗ ಸಿಟಿಯಲ್ಲಿ ಕಾನ್ವೆಂಟ್ಗಳು ಬೇರೆ ಬೇರೆ ಸ್ಕೂಲಲ್ಲಿ ಕಾರ್ಯಕ್ರಮ ಆಗ್ತದೆ, ಆದರೆ ಒಬ್ರದೊಬ್ರು ಪರಿಚಯನೇ ಇರೋದಿಲ್ಲ. ಇವತ್ತಿಲ್ಲಿ ಕಾರ್ಯಕ್ರಮದಲ್ಲಿ ಹೇಗಿದೆ ಅಂತಂದರೆ, ಒಂದು ಮದುವೆ ಮನೆಯಲ್ಲಿ ಸಂಭ್ರಮ ಹೇಗಿರ್ತದಲ್ಲ ಆ ಥರ ಇರ್ತದೆ. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಇದಕ್ಕೆ ಈ ಊರಿನ ಜನರಿಗೆ ಧನ್ಯವಾದ ಹೇಳ್ತೇನೆ. ಸಿಟಿಯಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಒಬ್ರಿಗೆ ಪಕ್ಕದ ಮನೆಯವ್ರಿಗೆ ಆರಾಮಿಲ್ಲ ಅಂತಂದರೆ ಈ ಕಡೆ ಮನೆಯವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಹೇಗಿರ್ತದೆ ಅಂತಂದರೆ, ಅಣ್ಣ ತಮ್ಮಂದಿರ ಥರ ಒಂಥರ ಸಹೋದರ ಸಹೋದರಿಯರು ಅಥವಾ ರಿಲೇಷನ್ ಥರ ಆ ಥರ ಬಿಲ್ಡ್ ಆಗ್ತದೆ. ಅದು ನಮಗೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಂದರೆ, ಒಬ್ರಿಗೊಬ್ಬರು ಸ್ನೇಹ ಜೀವನ ನಡೆಸ್ಕೊಳ್ಬೋದು ಮತ್ತು ಸುಖವಾಗಿರ್ಬೋದು. ಯಾರಿಗೊಬ್ರಿಗೆ ಸಮಸ್ಯೆ ಆದರೆ ಪಕ್ಕದ ಮನೆಯವರು ಓಡಿ ಬರ್ತಾರೆ, ಅವ್ರ ಮನೆಯವ್ರ ಸಮಸ್ಯೆ ಆದರೆ ಇವ್ರು ಬರ್ತಾರೆ. ಮತ್ತು ಪಕ್ಕದ ಮನೇಲಿ ಮದುವೆ ಆದರೆ ಈ ಮನೆಯವರು ಕೆಲಸಕ್ಕೆ ಹೋಗೋದು. ಇದೆಲ್ಲ ಏನಂದರೆ ಈ ಬಾಂಧವ್ಯ ಪಟ್ಟಣದಲ್ಲಿ ಸಿಗಲ್ಲ. ಅದು ಈ ಹಳ್ಳಿಯಲ್ಲಿ ಬೆಳೀತಾ ಇದೆ ಅಂತಂದರೆ ಈ ಹಳ್ಳಿ ಜನರ ಮೃದು ಮತ್ತು ಅವರ ಒಳ್ಳೆಯ ಮನೋಭಾವನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ನಡೆಯುತ್ತಿರುವ ಸಮಾರಂಭ ಈ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯುವ ಸಮಾರಂಭಕ್ಕೆ ಏನೂ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವೆಲ್ಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಈ ಊರಿನ ಜನ ಸಹಕಾರ ಮಾಡಿದ್ದಾರೆ. ತುಂಬ ತಿಂಗಳಗಟ್ಟಲೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಕರ್ಲಿಕ್ಕೆ ಬರುವಾಗಲೂ ಕೂಡ ಅವರು ಎಷ್ಟು ಫೋನ್ ಮಾಡಿ ಎಲ್ಲಿದ್ರಿ, ನಿಮ್ಗೆ ಸಿಗಲೇಬೇಕು. ಅವರು ಆ ಆತುರತೆ, ಆ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲಿದ್ರಿ, ನಾನು ನಿಮ್ಗೆ ಬಂದೇ ನಾನು ಹೇಳಿ ಬರ್ತೀನಿ ಅಂತ ಹೇಳಿದೆ. ಇಲ್ಲ ನಿಮ್ಗೆ ಬಂದು ನಿಮ್ಮ ಎದುರಿಗೆ ಸಿಕ್ಕಿ ನಿಮಗೆ ಕೈಲೇ ಇನ್ವಿಟೇಷನ್ ಕೊಡಬೇಕು ಅಂತ. ಅಂದರೆ ಆ ಮುಗ್ಧ ಮನೋಭಾವನೆ, ಒಬ್ರಿಗೆ ಗೌರವಿಸಬೇಕು, ಒಬ್ರಿಗೆ ಇನ್ವೈಟ್ ಮಾಡಬೇಕು ಅಂತೇಳಿ ಆ ಥರ ಭಾವನೆ ಯಾವ ಸಿಟಿಲಿ ಇಲ್ಲ. ಓನ್ಲಿ ಈ ಬೈಲುಗದ್ದೆ, ಉಪ್ಪೋಣಿ ಈ ಥರ ಹಳ್ಳಿ ಭಾಗದಲ್ಲಿ ಮಾತ್ರ ಇರ್ತದೆ. ಅದು ಇಂಥ ಸ್ವಚ್ಛ ಮನಸ್ಸಿರುವ ಜನರಲ್ಲಿ ಮಾತ್ರ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಇವತ್ತು ಕರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಊರಿನ ಜನರಿಗೂ ಒಳ್ಳೆಯದಾಗಲಿ. ಇಲ್ಲಿ ಮಕ್ಕಳಿಗೆ ಇನ್ನೊಂದು ವಿಷಯ ಹೇಳ್ತೇನೆ. ಎಲ್ಲ ಮಕ್ಕಳು ಕೂಡ ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಮಕ್ಕಳು ಕೂಡ ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಮಕ್ಕಳು ಡಾಕ್ಟರ್ ಆದರೆ ಇಂಜಿನಿಯರ್ ಆದರೆ ಉಳಿದವ್ರು ಏನು ಮಾಡಬೇಕು? ಇವತ್ತು ರೈತರಾಗಬೇಕು. ಜಗತ್ತು ಇವತ್ತು ದೇಶ ಏನಿರ್ತದೆ ಅಂತಂದರೆ ಓನ್ಲಿ ರೈತರ ಮೇಲೆ. ಎಲ್ಲರೂ ಡಾಕ್ಟ್ರು